ಸರಿ ಹೇಳಿದ್ರಿ. ಯಾವ ನಿರೀಕ್ಷೆನೂ ಇಲ್ಲ. ಪಕ್ಷ ಏನು ಜವಾಬ್ದಾರಿ ನೀಡಿದೆಯೋ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ನೇಸೆಯಿಂದ ಬೆಳೆದಿರೋದ್ರಿಂದ ಪಕ್ಷದ ಎಲ್ಲ ವಿಚಾರಗಳು ನಮಗೆ ಆಳವಾಗಿ ಅರ್ಥ ಆಗಿರೋದ್ರಿಂದ ಈ ಎಲ್ಲ ವಿಚಾರವೂ ಕೂಡ ನಾವೇನು ಎಲ್ಲೂ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಸರ್. ಇದು ನಿಮಗೆ ನಿರೀಕ್ಷೆ ಮಾಡಿದ್ರೆ ಅಥವಾ ಬಯಸದೇ ಬಂದ ಬಗ್ಗೆ? ನೀವೇ ಮಾಧ್ಯಮದ ಸ್ನೇಹಿತರು ಹೇಳಿ. 83ನಲ್ಲಿ ನಾನು ನೇಸೆ 1983, ಆಮೇಲೆ ಯೂತ್ ಕಾಂಗ್ರೆಸ್ 94 ಟಿಕೆಟ್ ಕೊಡಲಿಲ್ಲ, 99 ಕೊಟ್ಟರು. ಅಫಿಷಿಯಲ್ ಕ್ಯಾಂಡಿಡೇಟ್ ಬೇರೆ ಆಗಿತ್ತು. 2004 ಮೊದಲೇ ಒಂದು ಆಕ್ಸಿಡೆಂಟಲ್ಲಿ ಡಿ ಕೆ ಅವರು ನಾನು ಹೋಗ್ಬೇಕಾದ್ರೆ ಸತ್ತು ಬದುಕಿದ್ದು. 2004 ಎಲೆಕ್ಷನ್ ಮಾಡೋಕ್ಕಾಗಲಿಲ್ಲ. 2008 ಗೆದ್ದೆ, 2013 ಗೆದ್ದೆ, ಈಗ ಗೆದ್ದೆ. ಆಗಿದ್ಮೇಲೆ ನನ್ನ ಪಯಣ, ನನ್ನ ಹೋರಾಟ, ಸಂಘಟನೆ, ಅದು ನಾನಿರೋ ಜಿಲ್ಲೆ ಯಾವುದು ಅಂದ್ರೆ ಮಂಡ್ಯ. ಆ ಮಂಡ್ಯದ ಒಂದು ಮೀಸಲು ಕ್ಷೇತ್ರದ ಒಬ್ಬ ಶಾಸಕನಾಗಿ ಕಾಂಗ್ರೆಸ್ನ ಹಿಡಿದಿಟ್ಕೊಂಡು ಯಾರು ಇರ್ಲಿ ಇಲ್ಲದೆ ಇರಲಿ ಕಾಂಗ್ರೆಸ್ನ ನನ್ನಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಸುತ್ತಿರೋ ನಾನು ಪಕ್ಷದ ವಿಚಾರವಾಗಿ ಹಲವಾರು ಚುನಾವಣೆಗಳನ್ನ ರಾಷ್ಟ್ರವ್ಯಾಪಿ ಪಕ್ಷದ ಪರವಾಗಿ ನಾವು ಮಾಡಿದ್ದೀವಿ. ಹಾಗೆ ನಮಗೆ ಒಳ್ಳೇದಾಗ್ಲಿ ಅಥವಾ ಆಗದೆ ಇರಲಿ ಯಾವತ್ತೂ ಅಪಸ್ವರವನ್ನು ನಾವು ಬರ್ತಿಲ್ಲ. ಯಾವಾಗಲೂ ಅಷ್ಟೇ ನಾವು ಇವತ್ತು ಒಂದು ಮಾತಾಡೋದು, ಇನ್ನೊಂದು ಸಮಯದಲ್ಲಿ ಇನ್ನೊಂದು ಮಾತಾಡೋದು ತರ. ಯಾಕಂದ್ರೆ ಒಂದು ತಾಯಿನೇ ಮಕ್ಕಳೆಲ್ಲರನ್ನು ಸಂತೈಸ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾಳೆ. 3-4 ಮಕ್ಕಳಿದೆ. ಈ ಒಂದು ರಾಷ್ಟ್ರವ್ಯಾಪಿ ಪಕ್ಷ ಇವತ್ತು ನಾವು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇಲ್ಲ, ಹೋರಾಟ ಮಾಡಿ ನಾವು ಅಧಿಕಾರಕ್ಕೆ ಬರಬೇಕಾದಂತ ದಿನದಲ್ಲಿ ಹಲವಾರು ನಮ್ಮ ಹಿರಿಯರಿಗೆ, ಸಮಕಾಲೀನರಿಗೆ ಏನಾದ್ರು ಅಸಮಾಧಾನ ಆಗಿದ್ರೆ ಅದನ್ನ ಹೊಟ್ಟೆಗೆ ಹಾಕೋಬೇಕು. ಯಾಕಂದ್ರೆ ನಾನು ಮನವಿ ಮಾಡ್ತೀನಿ, ಈಗ ನನಗ್ ಸಿಕ್ಕಿದೆ, ಹಾಗಾದ್ರೆ ನಿನ್ಗಾಗಿದ್ರೆ ಹೀಗೆ ಇರ್ತಿದ್ಯಾ ಅನ್ನೋ ಪ್ರಶ್ನೆ ಬರ್ಬೋದು. ಆದ್ರೆ ನಾನು ಮನವಿ ಮಾಡ್ತೀನಿ, ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲರೂ ಪಕ್ಷ ಚಿಹ್ನೆ ಮೇಲೆ ಗೆದ್ದಿರೋದು, ಪಕ್ಷ ತಾಯಿ ಇದ್ದಂಗೆ ಅಂತ ನಾವೆಲ್ಲರೂ ಒಪ್ಕೊಂಡಿರೋದು. ಒಮ್ಮೊಮ್ಮೆ ಸಣ್ಣ ಪುಟ್ಟ ನಮ್ಗೆ, ಈಗ ನನಗೂ 23ರಲ್ಲೇ ಆಗೇ ಹೋಗಿತ್ತು. ನಾನು ಅದನ್ನ ಇವತ್ತು ಹೇಳೋದ್ ತರ ಅಲ್ಲ, ಅವತ್ತು ಬದಲಾವಣೆ ಆಯ್ತು. ನಾನು ತಾಳ್ಮೆಯಿಂದಿದ್ದೆ. ಒಂದು ದಿನಾನು ನಮ್ಮ ಮಾಧ್ಯಮದ ಗೆಳೆಯರ ಹತ್ರನೇ ಆಗ್ಲಿ, ಎಲ್ಲೇ ಆಗ್ಲಿ, ನನ್ನ ಒಂದು ಆವತ್ತಿನ ವಾಸ್ತವ ವಿಚಾರನ ನಾನು ಹಂಚ್ಕೊಳ್ಳಿಲ್ಲ. ಹಾಗೆ ಧರ್ಮಸಿಂಗ್ ಅವರ ಒಂದು ಸರ್ಕಾರ ಬಂದಾಗ ಡಿ ಕೆ ಶಿವಕುಮಾರ್ ಅವ್ರನ್ನೇ ತಗೊಂಡಿರ್ಲಿ, ವೀರೇಂದ್ರ ಪಾಟೀಲ್ ಅವರ ಸಂದರ್ಭದಲ್ಲಿ ನಮ್ಮ ನಾಯಕರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವ್ರನ್ನೇ ತಗೊಂಡಿರ್ಲಿ. ಇಂತಿಂತ ಮಹಾನ್ ನಾಯಕರುಗಳನ್ನೇ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದು ಅವಕಾಶದಿಂದ ವಂಚಿತರಾಗಿದ್ರು ಅನ್ನೋದು ಇರಬೇಕಾದ್ರೆ ನಾವು ಇದನ್ನೆಲ್ಲ ನೋಡಿ ಬೆಳೀತಾ ಇರೋರು, ಅದನ್ನ ಅನುಭವಿಸ್ತಾ ಇರೋರು. ಎಲ್ರೂ ಒಂದು ರೀತಿಯಲ್ಲಿ ಕೆಲವು ದಿನ ಸ್ವಲ್ಪ ಕೋಪದಲ್ಲಿ ಇರಬಹುದು, ತಣ್ಣಗಾಗೋದು ತನಕ ಸ್ವಲ್ಪ ಟೈಮ್ ಆಗುತ್ತೆ. ನಮ್ಮ ಪಕ್ಷದ ಮುಖಂಡರು ಶಕ್ತರಿದ್ದಾರೆ, ನಮ್ಮ ಪಕ್ಷನೂ ಶಕ್ತಿ ಅಂತ ಇದೆ. ಎಲ್ರು ಒತ್ತಟ್ಟಾಗಿ ತಗೊಂಡು ಹೋಗುವಂತ ಕೆಲಸ ಮಾಡ್ತೀವಿ. ಇರ್ಲಿ, ನಾವೆಲ್ಲ ನಡೀತವೆ. ನಮಗವರೆಲ್ಲರೂ ನಮ್ಮ ಹಿರಿಯರು, ನಮ್ಗೆಲ್ಲರೂ ವಿಶ್ವಾಸಿಗಳು, ನಾವೆಲ್ಲ ಒಂದೇ ಮನೆಯವರು. ನಾವು ಮಾತಾಡ್ತೀವಿ, ನಮ್ಮ ಹಿರಿಯರು ಮಾತಾಡ್ತಾರೆ, ಪಕ್ಷದ ಮುಖಂಡರು ಮಾತಾಡ್ತಾರೆ. ಇದನ್ನ ಸರಿ ಮಾಡ್ತೀವಿ. ನಿರೀಕ್ಷೆ ಇಲ್ಲ ಅಂತ ಹೇಳಿದ್ರು. ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಎದುರಿರುವಂತಹ ಸವಾಲುಗಳು ಏನ್ ಸರ್? ಒಂದ್ ಕಡೆ ಚಂದ್ರವಯಸ್ಸವರು ನಿಮ್ ಜೊತೆಗಿದ್ದಾರೆ, ಜೆಡಿಎಸ್ ತುಂಬಾ ಸ್ಟ್ರಾಂಗ್ ಆಗಿದೆ, ಕುಮಾರಸ್ವಾಮಿ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್. ಯಾರು ನಿಮ್ಗೆ ಜೆಡಿಎಸ್ ನ ಸ್ಟ್ರಾಂಗ್ ಅಂತಿದ್ದು? ಜೆಡಿಎಸ್ ಸ್ಟ್ರಾಂಗ್ ಅಂದಿದ್ರೆ ನಾವೆಲ್ಲ ಸೋತಿದ್ವಲ್ಲ, ಆಗ ಪಕ್ಷೇತರ ಅಭ್ಯರ್ಥಿ ಗೆಲ್ತಲ್ಲ. ಮುಖ್ಯಮಂತ್ರಿ ಯಾರಿದ್ರು? ಯಾರು ಕ್ಯಾಂಡಿಡೇಟ್ ಆಗಿದ್ರು ಪಾರ್ಲಿಮೆಂಟ್? ನಾವೆಲ್ಲ ಹಿನ್ನೆಲೆ ಗಾಯಕರಾಗಿ ಅವತ್ತು ಏನ್ ಮಾಡಿದ್ವಿ ಅಂತ ನಿಮಗ್ ಗೊತ್ತಿದೆ. ಮಾಧ್ಯಮದವ್ರಿಗೆ ನಾವೇನು ಮುಚ್ಚಿಡಂಗಿಲ್ಲ. ಆವತ್ತಿನ ಪರಿಶ್ರಮ, ಅದಾದ ನಂತರ MLC ಚುನಾವಣೆಗಳು ನಾವೇನ್ ಮಾಡಿದ್ವಿ, ಪಕ್ಷನ ಯಾವ ರೀತಿ ಕಟ್ಟಿದ್ವಿ. ನಮ್ಮ ಪಕ್ಷದ ಮುಖಂಡರು ನಮ್ಗೆ ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ನಮ್ಗೊಂದು ಟಾಸ್ಕ್ ಕೊಟ್ರು, ನನಗೂ ಚಂದ್ರವಯಸ್ಸು. ನೀವು 5 ಸೀಟ್ ಗೆದ್ರೆ ನಿಮ್ಗೆ 2 ಮಂತ್ರಿ ಮಾಡ್ತೀವಿ. ನಾವು 6 ಸೀಟ್ ಗೆದ್ವಿ, 7ರಲ್ಲಿ 6 ಗೆದ್ವಿ.
ಆದ್ರೆ 2 ಕೊಡೋಕೆ ಪ್ರಯತ್ನ ಮಾಡಿದ್ರು. ನಾನು ಅದನ್ನ ಬೇರೆ ಇನ್ನೇನು ಮುಂದೆ ಹೇಳೋದ್ ಬೇಡ. ತಡ ಆಯ್ತು, ಈಗ ಕೊಟ್ಟಿದ್ದಾರೆ. ಈಗ ಮಹಿಳಾ ಸಚಿವರಲ್ಲಿ ನಮ್ಮ ಪಕ್ಷ ಯಾವ ಸಮಯದಲ್ಲಿ ಏನ್ ತೀರ್ಮಾನ ತಗೊಳ್ತದೆ. ಆ ಮಹಿಳೆಯರಿಗೆ ಏನಾದ್ರು ಗೌರವಿಸಿರ್ತಕ್ಕಂಥ ಪಕ್ಷ ಏನಾದ್ರು ರಾಷ್ಟ್ರದಲ್ಲಿದ್ರೆ ಅದು ಕಾಂಗ್ರೆಸ್. ನಾವೇ ಮುನ್ನುಡಿ ಬರೆದಿರೋರು. ನಮ್ಮನ್ನ ಯಾರು ಟೀಕೆ ಮಾಡಕ್ಕೆ ಅವ್ರ ಹತ್ರ ಯಾವುದೇ ತರಹದ ಹಕ್ಕುಗಳು ಇಲ್ಲ. ಟೀಕೆ ಮಾಡೋದು ಮಾಮೂಲಿ ಸಹಜ ವಿರೋಧ ಪಕ್ಷದವರು. ಆದ್ರೆ ನಮ್ಮ ಜವಾಬ್ದಾರಿ ನಮ್ಗೆ ಗೊತ್ತಿದೆ. ಸಾಂವಿಧಾನಿಕ ನಡೆಯಲ್ಲಿ ನಾವು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನಮ್ದು. ಮಹಿಳಾ ಮೀಸಲಾತಿಯನ್ನ ನಾವೇ ಪ್ರತಿಪಾದನೆ ಮಾಡೋದು. ಹಾಗಾಗಿ ಆ ವಿಚಾರದಲ್ಲಿ ಯಾರು ತಪ್ಪರ್ಥ ಮಾಡ್ಕೋಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.